ಕೂಡ ಪಂದ್ಯ ಅವರ ಬಳಿಯೇ ಇತ್ತು. ಆದರೆ ಅವರು ಔಟ್ ಆದ ನಂತರದಲ್ಲಿ ಖಂಡಿತ ಇಲ್ಲಿ ರನ್ಗಳು ಹರಿದು ಬರ್ತಾ ಇಲ್ಲ. ನವೀನ್ರವರನ್ನ ದಾಳಿಗಾರಿಕೆಯಲ್ಲಿ ತರಲಾಗಿತ್ತು. ಆದರೆ ಒಂದು ಚೆಂಡು ವೈಡ್ ಆಗಿದ್ರು. ಅವರು ನಂತರದಲ್ಲಿ ಅದನ್ನ ಬದಲಾವಣೆ ಮಾಡಲಾಗಿತ್ತು. ಇದು ಸರಿಯಾದ ನಿರ್ಧಾರವಾಗ್ತಾ ಇದೆ. 2-9. ಈ ಚೆಂಡು ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಮತ್ತೆ ಡಾಟ್ ಅಂಡ್ ಡೆಲಿವರಿ ಬೈಸ್ ರೂಪದಲ್ಲಿ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ ತಂಡಕ್ಕೆ. 1 ಮುಂದೆ ಬೇಕಾಗಿದೆ 8. 1 ಮುಂದೆ ಬೇಕಾಗಿದೆ 8. ಪಂದ್ಯ ಇನ್ನೂ ಕೂಡ ಇದೆ. ಜಕರಿಯಾರವರೇ, ಎಕ್ಸ್ಟ್ರಾ ಓಟಗಳು ಬಿದ್ದಲ್ಲಿ ಖಂಡಿತ ಪಂದ್ಯ ಮತ್ತೆ ನಿಮ್ಮತ್ತೆ ಬರಲಿಕ್ಕಿದೆ. ಇಲ್ಲಿ ಅಂತಿಮ ಚೆಂಡು ಯಾವ ರೀತಿಯಾಗಿ ಮುಕ್ತಾಯಗೊಳ್ಳಬಹುದು ಕಾದು ನೋಡಬೇಕಾಗಿದೆ. ಈ ಚೆಂಡನ್ನ ಉತ್ತಮವಾಗಿ ದಾಳಿ ಮಾಡಿದ್ದೆ ಆದಲ್ಲಿ ಟೆರಿಫಿಕ್ ಹಿಟ್ಟರ್ಸ್ ಗೆಲುವನ್ನು ಸಾಧಿಸಿಕೊಳ್ಳಲಿಕ್ಕಿದೆ. ಎಕ್ಸ್ಟ್ರಾ ರನ್ಗಳು ಬಂದರೆ ಮಾತ್ರ ಪಂದ್ಯಕ್ಕೆ ಮತ್ತೆ ಸಿಗುವಂತ ಆಗಲಿಕ್ಕಿದೆ. 1 ಮುಂದೆ ಬೇಕಾಗಿದೆ 8. ಜಕರಿಯಾ ಸ್ಟ್ರೈಕಿ ಭಾಗದಲ್ಲಿ ಕದೀರ್ ಅವರ ಎಲ್ಲ ಎಸೆತವನ್ನು ಕೂಡ ಜಕರಿಯಾರವರು ಎದುರಿಸಿದ್ದಾರೆ. ಅಂತಿಮ ಚೆಂಡು ಮತ್ತೆ ಕದೀರ್ ಚೆಂಡು ಗಾಳಿಯಲ್ಲಿ ಪಂದ್ಯವನ್ನ ಗೆದ್ದುಕೊಳ್ತಾ ಇದೆ ಟೆರಿಫಿಕ್ ಹಿಟ್ಟರ್ಸ್ ಬೆಳ್ಳಾರೆ ತಂಡ. ಅಭಿನಂದನೆಗಳು, ಧನ್ಯವಾದಗಳು.